ಶ್ರವಣ್ ಬಾರು, ಕಾಫಿ ಕೊಡ್ಲಾ? ತಂದೆ. ಬೇಡಮ್ಮ, ಬಾದಾಮಿ ಹಾಲು ಕೊಡಿ, ಆಗ್ಲಾದ್ರೂ ಹೊಟ್ಟೆ ಅವ್ರಿಗೆ ಕಡಿಮೆ ಆಗತ್ತೆ. ಏ ಅಜಿತ್, ಯಾಕೋ ನಿಮ್ಮ ಅವನ ಬಗ್ಗೆ ಹೀಗೆ ಮಾತಾಡ್ತಿದ್ಯಾ? ಮಾವ, ಅಳಿಯ, ತಮ್ಮ ಅನ್ನೋ ಸಂಬಂಧಗಳು ಯಾವುದು ಉಳ್ಕೊಂಡಿಲ್ಲಮ್ಮ. ಅದನ್ನ ಉಳಿಸ್ಕೊಳ್ಳೋ ಆಸೆ ಈ ಮಹಾನ್ ಭಾವಂಗೂ ಇಲ್ಲ. ಅಜಿತ್, ಏನದು? ಯಾಕಿಬ್ರು ಹೀಗೆ ಮಾತಾಡ್ತಿದ್ರಿ? ಅಂತ ಗನಂದಾರಿ ಕೆಲಸ ಮಾಡಿದಾರೆ ಅವರು. ಅಜ್ಜಿ, ಅದ್ ಏನು ಅಂತ ಹೇಳ್ದೇನೆ ನನ್ ಮಗನ್ ಬೈತಾ ಇದ್ರೆ ನಾನ್ ಸುಮ್ನೆ ಇರಲ್ಲ ಅಜ್ಜಿ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ, ಆದ್ರೆ ಆ ಹೆಗ್ಣ ಮನೆಯಲ್ಲಿ ಬಿಲ ತೋಡಿದೆ. ಅದನ್ನ ಸರಿ ಅಂತ ಸಮರ್ಥನೆ ಮಾಡ್ಕೊಂಬಿಡಿ ಅಜ್ಜಿ. ಏನಾಯ್ತು ಸಾಹೇಬ್ರೆ, ಯಾಕೆ ಜಗಳ ಮಾಡ್ತಿದ್ದೀರಾ? ಮಾಡೋ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇರಲಿಲ್ಲ. ಕೆಲ್ಸದ ಬೆಲೆ ಏನು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನೇ ಒಂದಷ್ಟು ದಿನ ಸಸ್ಪೆಂಡ್ ಮಾಡಿಸಿದ್ದೀನಿ. ವಿದ್ಯಾರ್ಥಿ ಸರಿ ಇಲ್ಲ ಅಂದ್ರೆ ಮೇಷ್ಟ್ರಿಗೆ ಬೆಲೆ ಇರಲ್ಲ, ಮೇಷ್ಟ್ರು ಸರಿ ಇಲ್ಲ ಅಂದ್ರೆ ಕ್ಲಾಸಿಗೆ ಬೆಲೆ ಇರಲ್ಲ, ಕ್ಲಾಸಲ್ಲಿರೋರೇ ಸರಿ ಇಲ್ಲ ಅಂದ್ರೆ ಆ ಸ್ಕೂಲ್ಗೆ ಬೆಲೆ ಇರಲ್ಲ. ಹಾಗೆ ಸ್ಟೇಷನಲ್ಲಿ ನಿನ್ನಂತ ಒಬ್ಬ ಇನ್ಸ್ಪೆಕ್ಟರ್ ಇದ್ರೆ ಪೊಲೀಸ್ ಅನ್ನೋ ಹೆಸರಿಗೆ ಮರ್ಯಾದೆ ಇರಲ್ಲ. ಮೀರ್ ಸಾದಕ್ ಇದ್ದಿದ್ದಕ್ಕೆ ರಾಜ ಸೋತಿದ್ದು, ಮ್ಯಾಚ್ ಫಿಕ್ಸರ್ ಇದ್ದಿದ್ದಕ್ಕೆ ತಂಡ ಸೋತಿದ್ದು, ಶಕುನಿಯಿಂದನೇ ಇಡೀ ಕೌರವರ ವಂಶ ನಿರ್ನಾಮ ಆಗಿದ್ದು. ಹಾಗೆ ಇವತ್ತೊಬ್ಬ ಪೊಲೀಸ್ ಆಫೀಸರ್ ಸೋಲೋದಕ್ಕೆ ಕಾರಣ ಅವನ ಬೆನ್ ಹಿಂದೆ ಇರೋ ಒಬ್ರು ಅನ್ನೋದು ಮರಿಬಾರ್ದು. ಒಂದು ದಿನ ಟೈಮ್ ಸಿಕ್ಕಿದ್ರೆ ಅಪರಾಧಿ ಯಾರು ಅಂತ ಪ್ರೂವ್ ಮಾಡ್ತಿದ್ದೆ. ಪ್ರೂವ್ ಮಾಡೋದು ಬೇರೆ, ಪ್ರೂವ್ ಮಾಡೋದಕ್ಕೋಸ್ಕರ ಸಿಕ್ದವ್ರನ್ನ ಅಪ್ರೂವ್ ಮಾಡೋದು ಬೇರೆ. ನನ್ನ ತಲೆ ಮೇಲಿರೋದು ಸಿಂಹ, ಗುಳ್ಳೆನರಿ ಅಲ್ಲ. ಸಿಂಹ ಏಕಾಂಗಿಯಾಗಿ ಬೇಟೆಯಾಡುತ್ತೆ, ಜೊತೆ ಹೆಂಡತಿನ ಕರ್ಕೊಂಡು ಹೋಗಲ್ಲ. ಹೆಂಡತಿನ? ಹೌದು ಬಾವ, ಯಾವನೋ ಕ್ರಿಮಿನಲ್ ಹಿಡಿಯೋದಕ್ಕೆ ಹೆಂಡತಿನ ಕರ್ಕೊಂಡು ಹೋಗಿದ್ದಾನೆ. ಏನಿದ್ರ ಅರ್ಥ? ಸಿಕ್ದವನ್ನ ಹಿಡಿದು ಇವ್ರ ತಾಯಿ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ. ಹೆಂಡತಿ ಮುಂದೆ ದೊಡ್ಡ ಹೀರೋ ಆಗೋದಕ್ಕೆ ಹೊರಟಿದ್ದಾನೆ. ಒಬ್ಬ ಹೆಂಡತಿ ಕಣ್ಣಲ್ಲಿ ಗಂಡ ಆದವನು ಹೀರೋನೇ, ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಭೂಮಿ ನನ್ ಜೊತೆ ಬಾ. ಅಯ್ಯೋ, ನೀವಿಬ್ರು ವಾದನ ನಿಲ್ಲಿಸ್ತೀರಾ? ನೀವಿಬ್ರು ಒಂದೇ ಮನೆಯವರು, ಯಾಕಿಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಒಂದೇ ಮನೆಯವರು ಅನ್ನೋ ಕಾನ್ಸೆಪ್ಟೇ ಸತ್ತೋಗಿದೆ ಅಮ್ಮ. ಇಲ್ಲಿ ನಾನು ಭೂಮಿನ ಮದುವೆ ಆಗಿದ್ದೀನಿ ಅನ್ನೋ ಕೋಪದಲ್ಲಿ ನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಸಿರೋದು ಇವರು. ನಾನು ಸೈಡಿಸ್ಟ್ ಅಲ್ಲ ಅಜಿತ್. ಯು ಆರ್ ಎ ಸೇಡಿಸ್ಟ್ ಮಿಸ್ಟರ್ ಶ್ರವಣ್ ಕುಮಾರ್. ನೀವ್ ಸೇಡಿಸ್ಟ್ ಆಗಿರೋದ್ರಿಂದನೇ ದೇವಂತ ಶಾರದಾಕನ್ನ ಕಳ್ಕೊಂಡಿದ್ದು.